ಸಿದ್ದರಾಮಯ್ಯ ಶಿಷ್ಯನಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ನೀಡ್ತಾರಾ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಮತ್ತೊಮ್ಮೆ ಬೆಳಗಾವಿ ಜಿಲ್ಲೆಗೆ ಕೆಪಿಸಿಸಿ ಹುದ್ದೆಯೇ ಸಿಗುತ್ತಾ? ಎರಡನೇ ಬಾರಿಗೆ ಗೋಕಾಕ್ಗೆ ಒಲಿಯುತ್ತಾ ಕೆಪಿಸಿಸಿ ಪಟ್ಟ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗಿರುವಂತದ್ದು. ಈ ಹಿಂದೆ ದಿವಂಗತ ವಿಎಸ್ ಕೌಜಲಗಿ ಅವರು ಅಧ್ಯಕ್ಷರಾಗಿದ್ರು. ಈಗ ಯಮನಕಮರ ಶಾಸಕರಾಗಿರುವಂತ ಜಾರಕಿಹೊಳಿ ಈಗ ಪಟ್ಟವನ್ನ ಪಳ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗಿರುವಂಥದ್ದು. ಕೌಜಲಗಿ ಜಾರಕಿಹೊಳಿ ಇಬ್ಬರು ಕೂಡ ಗೋಕಾಕ್ನವರು. ಅಂದು ಲಿಂಗಾಯತ ಸಮುದಾಯಕ್ಕೆ, ಇಂದು ವಾಲ್ಮೀಕಿ ಸಮುದಾಯಕ್ಕೆ ಪಟ್ಟ ಸಿಗುತ್ತಾ ಅನ್ನುವಂಥ ಚರ್ಚೆಗಳು ಇಲ್ಲಿ ನಡೀತಾ ಇದೆ. ರಾಜ್ಯಾದ್ಯಂತ ಅಹಿಂದ ಸಂಘಟನೆ ಗಟ್ಟಿಗೊಳಿಸಿರುವಂತಹ ಜಾರಕಿಹೊಳಿ, ಹಾಗಾಗಿ ಇವರಿಗೆ ಆ ಸ್ಥಾನವನ್ನ ನೀಡಲಾಗುತ್ತಾ ಅಥವಾ ಈಗ ಮುಂಚೂಣಿಯಲ್ಲಿ ಇರುವಂತ ಇನ್ನೂ ಎರಡು ಹೆಸರುಗಳು ಅವರ ಪೈಕಿ ಯಾರಿಗಾರು ನೀಡಲಾಗುತ್ತಾ? KN ರಾಜಣ್ಣ ಅವ್ರಿಗೂ ಒಂದು ಕಡೆ ಅವರ ಹೆಸರು ಮುಂಚೂಣಿಯಲ್ಲಿದೆ, ಇನ್ನೊಂದು ಕಡೆ MB ಪಾಟೀಲ್ ಹೆಸರು ಕೂಡ ಬರ್ತಾ ಇರುವಂತದ್ದು. ಹಾಗಾಗಿ ಯಾರಿಗೆ ಈ ಸ್ಥಾನ ಸಿಗತ್ತೆ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾ ಹೋಗ್ತಾರೆ. ಸುನಿಲ್, ಈಗ ಸಿದ್ದರಾಮಯ್ಯ ಅವರ ಶಿಷ್ಯರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗುತ್ತಾ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗಿದೆ. ಎರಡನೇ ಬಾರಿಗೂ ಕೂಡ ಹಾಗಾಗ್ತದೆ ಗೋಕಾಕ್ಗೆ ಈ ಒಂದು ಕೆಪಿಸಿಸಿ ಪಟ್ಟ ಒಲಿಯತ್ತೆ ಅನ್ಸುತ್ತಾ? ಖಂಡಿತವಾಗಲೂ ಸುನಿಧಿ, ಇದು ಸದ್ಯಕ್ಕೆ ಬೆಳಗಾವಿ ಮಾತ್ರವಲ್ಲ, ಇಡೀ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರುವ ಸುದ್ದಿ. CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಬೆನ್ನಲ್ಲೇ ಅವರ ಶಿಷ್ಯ ಯಮಕನ ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಒಲಿಯುವ ಸಾಧ್ಯತೆ ದಟ್ಟವಾಗಿದೆ. ನಾವು ಇತಿಹಾಸವನ್ನು ಗಮನಿಸಿದರೆ ಈ ಹಿಂದೆ ಗೋಕಾಕ್ ತಾಲೂಕಿನವರೇ ಆದ ಅರಬಾವಿ ಕ್ಷೇತ್ರದ ಅಂದಿನ ಶಾಸಕ ದಿವಂಗತ VS ಕೌಜಲಗಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಈಗ ಮತ್ತೊಮ್ಮೆ ಅದೇ ಗೋಕಾಕ್ ತಾಲೂಕಿನ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಹುದ್ದೆ ಸಿಗುವ ಲಕ್ಷಣಗಳು ಗೋಚರಿಸುತ್ತವೆ. ಅಂದು ಲಿಂಗಾಯತ ಸಮುದಾಯದ ಅವರಿಗೆ ಮನೆ ಹಾಕಲಾಗಿತ್ತು. ಇಂದು ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕ ಜಾರಕಿಹೊಳಿ ಅವರಿಗೆ ಪಟ್ಟ ಕಟ್ಟಲು ಹೈಕಮಾಂಡ್ ಮಟ್ಟದಲ್ಲಿ ಲೆಕ್ಕಾಚಾರ ನಡೆದಿದೆ. ಸುನಿಧಿ, ಧನ್ಯವಾದಗಳು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.